ಇನ್ನು ತಮಿಳುನಾಡು ಮಾಜಿ ಸಿಎಂ ಜಯಲಲಿತಾ ಅವರ ವಿರುದ್ಧದ ಆದಾಯ ಮೀರಿದ ಆಸ್ತಿ ಗಳಿಕೆ ಕೇಸ್ನ ವಿಚಾರಣೆ ಬೆಂಗಳೂರಿನಲ್ಲಿ ನಡೆದಿತ್ತು. ಕಾರಣ ಬಹಳಷ್ಟಿತ್ತು. ಅಲ್ಲಿಂದ ಈ ಕಡೆಗೆ ಅದನ್ನು ಶಿಫ್ಟ್ ಮಾಡೋದಕ್ಕೆ ಅಲ್ಲಿ ಭದ್ರತೆಯ ವಿಚಾರ ಮತ್ತೊಂದು ಎಲ್ಲ ಬಹಳ ಆ ಸಂದರ್ಭದಲ್ಲಿ ಪ್ರಸ್ತಾಪಕ್ಕೆ ಬಂದಿತ್ತು. ಹಾಗಾಗಿ ಬೆಂಗಳೂರಿನಲ್ಲಿ ನಡೆದಿತ್ತು. ಹೀಗಾಗಿ ಜಯಲಲಿತಾ ಅವರಿಗೆ ಸೇರಿದಂಥ ಈ ಚಿನ್ನದ ಡಾಬು, ಕಿರೀಟ, ಒಡವೆಗಳು ಕೆಜಿ ಗಟ್ಟಲೆ, ಜೊತೆಗೆ ದಶಕಗಳಿಂದ ಬೆಂಗಳೂರಿನ ಕೋರ್ಟ್ನ ವಶದಲ್ಲಿದ್ದಂಥ 1606 ಬಗೆಯ ವಸ್ತುಗಳನ್ನು ಇವತ್ತು ತಮಿಳುನಾಡು ಸರ್ಕಾರಕ್ಕೆ ಕರ್ನಾಟಕ ಸರ್ಕಾರ ಹಸ್ತಾಂತರ ಮಾಡಿದೆ. ಜಯಲಲಿತಾ ಚಿನ್ನಾಭರಣ ಆಸ್ತಿ ತಮಿಳುನಾಡಿಗೆ ಹಸ್ತಾಂತರ. 27 ಕೆಜಿ ಚಿನ್ನಾಭರಣ, 700 ಕೆಜಿ ಬೆಳ್ಳಿ ತಮಿಳುನಾಡಿಗೆ ವಾಪಸ್. ತಮಿಳುನಾಡು ಮಾಜಿ ಸಿಎಂ ಜಯಲಲಿತಾ ವಿರುದ್ಧ ಆದಾಯ ಮೀರಿದ ಆಸ್ತಿ ಗಳಿಕೆ ಕೇಸ್ ವಿಚಾರಣೆ ಬೆಂಗಳೂರಿನಲ್ಲಿ ನಡೆದಿತ್ತು. ಜಯಲಲಿತಾರಿಗೆ ಸೇರಿದ ಚಿನ್ನದ ಡಾಬು, ಕಿರೀಟ, ಒಡವೆಗಳು ಸೇರಿದಂತೆ ದಶಕಗಳಿಂದ ಬೆಂಗಳೂರಿನ ಕೋರ್ಟ್ ವಶದಲ್ಲಿತ್ತು. ಈ ಎಲ್ಲಾ ಆಸ್ತಿಗಳನ್ನ ತಮಿಳುನಾಡು ಸರ್ಕಾರಕ್ಕೆ ಒಪ್ಪಿಸಲು ವಿಶೇಷ ಕೋರ್ಟ್ ಸೂಚನೆ ಕೊಟ್ಟಿತ್ತು. ಹೀಗಾಗಿ ಆಸ್ತಿ, ಒಡವೆ ಸೇರಿ ಜಯಲಲಿತಾರಿಗೆ ಸೇರಿದ ಎಲ್ಲಾ ವಸ್ತುಗಳನ್ನ ತಮಿಳುನಾಡು ಸರ್ಕಾರಕ್ಕೆ ಹಿಂತಿರುಗಿಸಲಾಗಿದೆ. 1606 ಬಗೆಯ ವಸ್ತುಗಳು ತಮಿಳುನಾಡಿಗೆ ರವಾನಿಸಲಾಗಿದೆ. ಇದಲ್ಲದೆ ಸಾವಿರಾರು ಕೋಟಿ ಮೌಲ್ಯದ ಆಸ್ತಿಗಳು ತಮಿಳುನಾಡಿನ ಪಾಲಾಗಿದ್ದು, ಈ ಆಸ್ತಿಗಳ ವಿವರ ಇಲ್ಲಿದೆ. 27 ಕೆಜಿಯ 1606 ಬಗೆಯ ಚಿನ್ನಾಭರಣ ಮತ್ತು ವಜ್ರಾಭರಣಗಳನ್ನ ವಾಪಸ್ ನೀಡಲಾಗಿದೆ. ಇದರ ಜೊತೆಗೆ 2,20,384 ರೂಪಾಯಿಯ ಹಳೆ ನೋಟುಗಳು, 1.2 ಕೆಜಿ ಚಿನ್ನದ ಡಾಬು, 1.5 ಕೆಜಿಯ ಚಿನ್ನದ ಕತ್ತಿ, ಗೋಲ್ಡ್ ಪೆನ್ ಮತ್ತು ವಾಚ್ ಅನ್ನ ಹಿಂತಿರುಗಿಸಲಾಗಿದೆ. 700 ಕೆಜಿ ಬೆಳ್ಳಿ ಆಭರಣ, 740 ದುಬಾರಿ ಚಪ್ಪಲಿಗಳು, 11,344 ರೇಷ್ಮೆ ಸೀರೆಗಳು, 250 ಶಾಲು, 12 ರೆಫ್ರಿಜರೇಟರ್, 10 ಟಿವಿ ಸೆಟ್, 8 ವಿಸಿಆರ್, 1 ವಿಡಿಯೋ ಕ್ಯಾಮೆರಾ, 1040 ವಿಡಿಯೋ ಕ್ಯಾಸೆಟ್, 3 ಐರನ್ ಲಾಕರ್ ಅನ್ನ 8 ಟ್ರಂಕ್ಗಳಲ್ಲಿ ಕಳುಹಿಸಲಾಗಿದೆ. ಚಿನ್ನಾಭರಣಗಳನ್ನ ಆರ್ಬಿಐಗೆ ಮಾರಾಟ ಮಾಡಿ ಜನರಿಗಾಗಿ ಬಳಸಲು ವಿಶೇಷ ಕೋರ್ಟ್ ಸೂಚನೆ ಕೊಟ್ಟಿದೆ. ಇನ್ನು ಚೆನ್ನೈ, ತಂಜಾವೂರ್, ಚೆಂಗಲ್ಪಟ್ಟು, ಕಾಂಚೀಪುರಂ, ತಿರುವಳ್ಳೂರ್, ತಿರೂರೂರ್, ತೂತುಕಡಿಯಲ್ಲಿ ಜಯಲಲಿತಾ ಹೆಸರಿನಲ್ಲಿ ಜಮೀನಿದೆ. ಇದನ್ನ ತಮಿಳುನಾಡಿಗೆ ಹಸ್ತಾಂತರಿಸಿರುವ ಕೋರ್ಟ್ ಕೆಲ ಸಲಹೆಗಳನ್ನ ಕೊಟ್ಟಿದೆ. ಜಮೀನನ್ನ ಹರಾಜಾಕುವ ಬದಲು ಸಾರ್ವಜನಿಕ ಬಳಕೆಗೆ ಮೀಸಲಿಡಿ ಅಂತ ಸಲಹೆ ಕೊಟ್ಟಿದೆ. ಬಡವರಿಗೆ ಲೇಔಟ್ ಮಾಡಿ ನಿವೇಶನ ಹಂಚಿ ಗ್ರಾಮೀಣ ಮೂಲಸೌಕರ್ಯ, ಶಿಕ್ಷಣ, ಆರೋಗ್ಯಕ್ಕೆ ಬಳಸಿ ಅಂತಲೂ ಸೂಚನೆ ಕೊಟ್ಟಿದೆ. ಹೀಗೆ ಮಾಡಿದ್ರೆ ಸಂವಿಧಾನ ರಚಿಸಿದವರ ಆಶಯ ಈಡೇರುತ್ತೆ. ಅಧಿಕಾರದಲ್ಲಿದ್ದವರಿಗೂ ಇಂತಹ ಕೃತ್ಯ ಮಾಡದಂತೆ ಸಂದೇಶವಾಗಲಿ ಅಂತ ನ್ಯಾಯಾಧೀಶ ಎಚ್.ಎ. ಮೋಹನ್ ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ಶಶಿಕಲಾ ಸೇರಿದಂತೆ ಅಪರಾಧಿಗಳಿಂದ 20 ಕೋಟಿ ರೂಪಾಯಿ ದಂಡ ಪಾವತಿಯಾಗಿದ್ದು, ಇದರಲ್ಲಿ ವ್ಯಾಜ್ಯ ಶುಲ್ಕವಾಗಿ ಒಟ್ಟು 13 ಕೋಟಿ ಹಣ ಕರ್ನಾಟಕ ಸರ್ಕಾರಕ್ಕೆ ಪಾವತಿಸಲಾಗಿದೆ. ಉಳಿದ 7 ಕೋಟಿ ರೂಪಾಯಿ ತಮಿಳುನಾಡು ಸರ್ಕಾರಕ್ಕೆ ಕೋರ್ಟ್ ಹಸ್ತಾಂತರ ಮಾಡಿದೆ. ತಮಿಳುನಾಡಿನಿಂದ ಇಂದು ಕರ್ನಾಟಕಕ್ಕೆ ಆಗಮಿಸಿದ್ದ ಗೃಹ ಇಲಾಖೆ ಅಧಿಕಾರಿಗಳು ಬಿಗಿ ಪೊಲೀಸ್ ಭದ್ರತೆಯಲ್ಲಿ ಜಯಲಲಿತಾರ ಒಡವೆ ವಸ್ತುಗಳನ್ನ ತಮಿಳುನಾಡಿಗೆ ಸಾಗಿಸಿದ್ದಾರೆ. ಜಯಲಲಿತಾರ ಈ ಆಸ್ತಿಗಳೀಗ ತಮಿಳುನಾಡಿನ ಸಾರ್ವಜನಿಕ ಆಸ್ತಿಯಾಗೋದು ನಿಶ್ಚಿತ. ರಮೇಶ್, ಟಿವಿ9 ಬೆಂಗಳೂರು.